ರಾಜ್ಯದಲ್ಲಿ ಪಶ್ಚಿಮ ಪದವೀಧರರ ವಿಧಾನ ಪರಿಷತ್ ಚುನಾವಣೆಗೆ ಅಖಾಡ ರಂಗೇರಿದೆ. ಕಳೆದ ಬಾರಿ ಕೈ ತಪ್ಪಿರುವ ಕ್ಷೇತ್ರವನ್ನ ವಾಪಸ್ ಪಡೆಯೋಕೆ ಕಾಂಗ್ರೆಸ್ ಈಗ ಮುಂದಾಗಿದೆ. ಹೀಗಾಗಿ ಈ ಬಾರಿ ಬಿಜೆಪಿಗಿಂತಲೂ ಮೊದಲೇ ಕೈ ಟಿಕೆಟ್ ಘೋಷಣೆ ಮಾಡಿದೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಭಿನ್ನಮತ ಸ್ಫೋಟಗೊಂಡಿದೆ. ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಭಿನ್ನಮತ ಸ್ಫೋಟ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಆರ್ಎಂ ಕುಬೇರಪ್ಪ ಬಂಡಾಯ. ರಾಜ್ಯದಲ್ಲಿ ಪಶ್ಚಿಮ ಪದವೀಧರರ ಪರಿಷತ್ ಚುನಾವಣೆಯ ಅಖಾಡ ರಂಗೇರಿದೆ. ವಿಧಾನ ಪರಿಷತ್ನ ಸೀಟ್ನಲ್ಲಿ ಕೂರೋಕೆ ಅಭ್ಯರ್ಥಿಗಳ ಕಸರತ್ತು ನಡೆಸುತ್ತಿದ್ದಾರೆ. ಬಿಜೆಪಿ ಈವರೆಗೂ ಅಭ್ಯರ್ಥಿಯನ್ನ ಘೋಷಣೆ ಮಾಡದೆ ತೆರೆಮರೆಯಲ್ಲಿ ರಣತಂತ್ರ ರೂಪಿಸುತ್ತಿದೆ. ಈ ಬಾರಿ ಬಿಜೆಪಿಗಿಂತಲೂ ಮೊದಲು ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿದೆ. ಧಾರವಾಡದ ಮೋಹನ್ ಲಿಂಬಿಕಾಯಿಯನ್ನ ಅಭ್ಯರ್ಥಿ ಅಂತೇಳಿ ಘೋಷಿಸಿದೆ. ಈ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಭಿನ್ನಮತಕ್ಕೆ ಎಡೆಮಾಡಿಕೊಟ್ಟಿದೆ. ಹಾವೇರಿಯಲ್ಲಿ ಕಳೆದ ಬಾರಿ ಪರಾಜಯಗೊಂಡಿದ್ದ ಅಭ್ಯರ್ಥಿ ಆರ್ಎಂ ಕುಬೇರಪ್ಪ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ವರ್ಗದವರಿಗೆ ಅನ್ಯಾಯ ಆಗ್ತಿದೆ. ಅಹಿಂದ ವರ್ಗದ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಬ್ಯಾನರ್ ಕಟ್ಟೋಕೆ, ಕಸ ಗುಡಿಸೋಕ್ ಮಾತ್ರ ಸ್ಥಾನಮಾನವಿದೆ. ಸದ್ಯದಲ್ಲೇ ಪ್ರತಿಭಟನಾ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ಬಂಡಾಯದ ಕಹಳೆ ಮೊಳಗಿಸಿದ್ದಾರೆ. ಭಾಳ ದಿಢೀರ್ನಾಗಿ ಆಶ್ಚರ್ಯ ಆಗುವ ರೀತಿಯಲ್ಲಿ ಬಿಜೆಪಿಯಿಂದ ಬಂದಿರತಕ್ಕಂಥ ಕಳೆದ ಸುಮಾರು ಒಂದೂವರೆ ವರ್ಷ ಆಗಿದೆ ಅಂತ ಕಾಣುತ್ತೆ. ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿದರು. ನನಗೆ ಇದರಿಂದ ಭಾಳ ದೊಡ್ಡ ಶಾಕ್ ಆಯಿತು. ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗದವರಿಗೆ ಅವಕಾಶಗಳಿಲ್ಲ. ಹಿಂದುಳಿದ ವರ್ಗದವ್ರನ್ನ ನೀವು ರಾಜಕೀಯ ದಾಳ ಆಗಿ ಬೆಳೆಸ್ಕೊತೀರಿ. ನಮ್ಮನ್ನು ಬ್ಯಾನರ್ ಕಟ್ಟಲಿಕ್ಕೆ, ಕಸ ಹೊಡಲಿಕ್ಕೆ, ಬ್ಯಾನರ್ ಕಟ್ಟಲಿಕ್ಕೆ, ಪೋಸ್ಟರ್ ಹಂಚಲಿಕ್ಕೆ ಮಾತ್ರ ನಾವು ಹಿಂದುಳಿದ ಸಮಾಜದವ್ರು ಬೇಕು. ಅಧಿಕಾರ ಶೇರ್ ಮಾಡಲಿಕ್ಕೆ ಹಿಂದುಳಿದ ಸಮಾಜದವರಿಗೆ ನೀವು ಮನಸ್ಸು ಮಾಡ್ತಾ ಇಲ್ಲ. ಕುಬೇರಪ್ಪಗೆ ಟಿಕೆಟ್ ಕೊಡುವಂತೆ ಪತ್ರ ಬರೆದಿದ್ದ ನಾಯಕರು, ಶಾಸಕರು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರ ಪತ್ರಗಳಿಗಿಲ್ವ ಮಾನ್ಯತೆ? ಕಾಂಗ್ರೆಸ್ನಲ್ಲಿ ಶಾಸಕರು ಮತ್ತು ನಿಗಮ ಮಂಡಳಿಗಳ ಅಧ್ಯಕ್ಷರುಗಳ ಪತ್ರಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಆರ್ಎಂ ಕುಬೇರಪ್ಪಗೆ ಈ ಬಾರಿ ಟಿಕೆಟ್ ನೀಡುವಂತೆ ಹಾವೇರಿ ಜಿಲ್ಲೆಯ 6 ಜನ ಶಾಸಕರು ಮತ್ತು ನಿಗಮ ಮಂಡಳಿಗಳ ಅಧ್ಯಕ್ಷರು ಕೆಪಿಸಿಸಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರಗಳು ಎಲ್ಲ ಕಡೆ ವೈರಲ್ ಆಗಿವೆ. ಹಾವೇರಿ, ಗದಗ, ಉತ್ತರ ಕನ್ನಡ, ಧಾರವಾಡ 4 ಜಿಲ್ಲೆಗಳನ್ನು ಒಗ್ಗೂಡಿಸಿ ಒಂದು ಮತಕ್ಷೇತ್ರವನ್ನಾಗಿಸಿದೆ. ಹೀಗಾಗಿ ಹಾವೇರಿಯಲ್ಲಿ 22,243 ಪದವೀಧರರ ಮತದಾರರಿದ್ದಾರೆ. ಗದಗ ಜಿಲ್ಲೆಯಲ್ಲಿ 19,670 ಮತದಾರರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15,412 ಮತದಾರರಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 30,907 ಮತದಾರರಿದ್ದಾರೆ. 4 ಜಿಲ್ಲೆ ಸೇರಿದಂತೆ ಒಟ್ಟು 17 ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಫೆಬ್ರವರಿ 14ರಂದು ನಡೆಯಲಿರುವಂತಹ ಸರ್ಕಾರದ ಸಾಧನಾ ಸಮಾವೇಶದ ದಿನದಂದೇ ಅಹಿಂದ ವರ್ಗದ ಅತೃಪ್ತರ ಜೊತೆ ಸೇರಿ ಸಮಾವೇಶ ಮಾಡುವುದಾಗಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ 14ನೇ ತಾರೀಕು ಹಾವೇರಿಯಲ್ಲಿ 1000 ದಿನಗಳ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ದಿನ ನಾನು ಕಾಂಗ್ರೆಸ್ನಿಂದ ಅನ್ಯಾಯಕ್ಕೊಳಪಟ್ಟ ಅಹಿಂದ ವರ್ಗದವರ ನೋವನ್ನು ಪ್ರತಿಭಟನೆಗೆ ಮತ್ತು ನಮ್ಮ ಪಕ್ಷದ ನಾಯಕರ ಕಣ್ಣು ತೆರೆಸಲಿಕ್ಕೆ ಅವತ್ತಿನ ದಿವಸ ನಾನು ನಮ್ಮ 1000 ಅಹಿಂದ ಕಾರ್ಯಕರ್ತರ ಜೊತೆಗೆ ಅವತ್ತಿನ ದಿವಸ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಪ್ರತಿಭಟನಾ ಸಮಾವೇಶ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ. ಪಶ್ಚಿಮ ಪದವೀಧರರ ಚುನಾವಣೆಗೆ ಅರ್ಜಿ ಸಲ್ಲಿಸಿರೋದು 3 ಜನ ಮಾತ್ರ. ಆದರೆ ಅರ್ಜಿ ಸಲ್ಲಿಸಿದವರನ್ನ ಕೈಬಿಟ್ಟು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದ ಮೋಹನ್ ಲಿಂಬಿಕಾಯಿಗೆ ಟಿಕೆಟ್ ನೀಡಿರೋದು ಸ್ಥಳೀಯ ಮುಖಂಡರ ಅಸಮಾಧಾನಕ್ಕೆ ಕಾರಣವಾಗಿದೆ. ನಾಗರಾಜ್ ಮಾಕಾಪುರ, ನ್ಯೂಸ್ 18 ಹಾವೇರಿ.